ನಾಡು ಮಂಡ್ಯದಲ್ಲಿ ಹೆಚ್ಚಾಯಿತು ಗಾಂಜಾ ಘಮಲು. ಬೆಚ್ಚಿ ಬೀಳಿಸ್ತಿದೆ ಜಿಲ್ಲೆಯ ಅಬಕಾರಿ ಪ್ರಕರಣದ ವರದಿಯ ವಿವರ. ವರ್ಷದಲ್ಲಿ ದಾಖಲಾಯಿತು ಬರೋಬ್ಬರಿ 1610 NDPS ಪ್ರಕರಣಗಳು. ಇದರಲ್ಲಿ ಬರೋಬ್ಬರಿ 33ಕ್ಕೂ ಹೆಚ್ಚು ಗಾಂಜಾ ಸಾಗಾಣೆ ಕೇಸ್ ಪತ್ತೆಯಾಗಿದೆ. ಪ್ರಕರಣದಲ್ಲಿ ಅಬಕಾರಿ ಪೊಲೀಸರಿಂದ 33 ಆರೋಪಿಗಳನ್ನು ಬಂಧಿಸಲಾಗಿದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಹೆಚ್ಚಾಯಿತು ಗಾಂಜಾ ಘಮಲು. ಬೆಚ್ಚಿ ಬೀಳಿಸ್ತಿದೆ ಜಿಲ್ಲೆಯ ಅಬಕಾರಿ ಪ್ರಕರಣದ ವರದಿಯ ವಿವರ. ವರ್ಷದಲ್ಲಿ ದಾಖಲಾಯಿತು ಬರೋಬ್ಬರಿ 1610 NDPS ಪ್ರಕರಣಗಳು. ಒಂದೇ ವರ್ಷದಲ್ಲಿ 1610 ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ ಬರೋಬ್ಬರಿ 33ಕ್ಕೂ ಹೆಚ್ಚು ಗಾಂಜಾ ಸಾಗಾಣೆ ನಡೆದಿದೆ ಅಂತ ಕೇಸ್ ದಾಖಲಾಗಿದೆ. ಪ್ರಕರಣದಲ್ಲಿ ಅಬಕಾರಿ ಪೊಲೀಸರಿಂದ 33 ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನು ಅಕ್ರಮ ಗಾಂಜಾ ಸಾಗಾಟ 38ಕ್ಕೂ ಹೆಚ್ಚು ವಾಹನಗಳನ್ನು ಸೀಸ್ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಅಬಕಾರಿ ಪೊಲೀಸರ ಕಾರ್ಯಾಚರಣೆ ಮುಂದುವರೆದಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗಾಂಜಾವನ್ನು ಜಪ್ತಿ ಮಾಡಲಾಗಿದೆ. ಕೇರಳ ಹಾಗೂ ಒಡಿಶಾದಿಂದ ಗಾಂಜಾವನ್ನು ಸರಬರಾಜು ಮಾಡಿಸಿಕೊಳ್ಳಲಾಗ್ತಾ ಇದೆ. ಈ ಗಾಂಜಾ ದಂಧೆಗೆ ರೋಸಿ ಹೋದಂಥ ಜನರು ಡಿಸಿಗೆ ದೂರನ್ನು ಕೊಟ್ಟಿದ್ದಾರೆ. ಇಲ್ಲಿ ಅನಧಿಕೃತವಾಗಿ ಗಾಂಜಾ ಮತ್ತು ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಇವತ್ತಿಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತಂದಿದ್ದಾರೆ. ಸಾಕಷ್ಟು ಸಾರ್ವಜನಿಕರು ಕೂಡ ನನ್ನ ಗಮನಕ್ಕೆ ತಂದಿರೋ ಹಿನ್ನೆಲೆಯಲ್ಲಿ ಕೂಡಲೇ ನಾನು SP ಅವರಿಗೆ ಮಾತಾಡಿ ಖಂಡಿತವಾಗಲೂ ಕೂಡ ಅದಕ್ಕೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. SP ಅವರು ಇವತ್ತು ನಮಗೆ ಭೇಟಿ ಮಾಡ್ತಾರೆ, ಬೆಳ್ಳೂರಿಗೆ ಬರ್ತಾರೆ, ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಪೊಲೀಸ್ ಆಫೀಸರ್ಸ್ ಕಳಿಸಿ ವೆರಿಫಿಕೇಷನ್ ಮಾಡಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಗಾಂಜಾ ಮತ್ತು ನಶೆನ ಸರ್ಕಾರ ಇಷ್ಟೆಲ್ಲ ಇದು ಮಾಡ್ತಿದೆ. ಪಟ್ಟಣ ವ್ಯಾಪ್ತಿ ಒಳಗಡೆ ಎಷ್ಟು ಮಟಕಿದ್ರೆ ಇಷ್ಟು ಬಹಿರಂಗವಾಗಿ ಹೇಳ್ತಿದ್ದಾರೆ ನಿಮ್ಮ ಮುಂದೆನೇ ಅಂದರೆ ಇದುವರೆಗೂ ಯಾಕೆ ಸರ್ ಕ್ರಮ? ಅದು ನೋಡೋಣ, ವೆರಿಫೈ ಮಾಡಿಸ್ತೀನಿ. ಯಾಕೆಂತ ಹೇಳಿದ್ರೆ ಇವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಓಪನ್ ಆಗಿ ಮಾರಾಟ ಮಾಡ್ತಿದ್ದಾರೆ ಅನ್ನೋ ನನ್ನ ಗಮನಕ್ಕೆ ತಂದಿದ್ದಾರೆ. ಮತ್ತು ನಮ್ಮ ಅಧಿಕಾರಿಗಳಿದ್ರು, ಪೊಲೀಸ್ ಸಿಬ್ಬಂದಿಗಳು ಆಲ್ರೆಡಿ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ, ಕ್ರಮ ಕೈಗೊಳ್ತಿದ್ದಾರೆ ಅಂತ. ಕ್ರಮ ಕೈಗೊಂಡ್ರು ಮತ್ತೆ ಪುನಃ ಅದು ಮಾರಾಟ ಆಗ್ತಾ ಇದ್ದಾರೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ವ್ಯವಸ್ಥೆ